ಹಾಯ್ ವೆಲ್ಕಮ್ ಟು ಮೈ ಡಿಯರ್ ಸ್ಟೂಡೆಂಟ್ಸ್ ಹಾಗೂ SSLC 2025 ಎಕ್ಸಾಮ್ ಬರೆದ ವಿದ್ಯಾರ್ಥಿನಿಯರಿಗೂ ಸ್ವಾಗತ ಸುಸ್ವಾಗತ. ಈಗ SSLC ಎಕ್ಸಾಮ್ ರಿಸಲ್ಟ್ ಯಾವ ದಿನಾಂಕದಂದು ಬರುತ್ತೆ ಅನ್ನೋದು ತಿಳ್ಕೊಳ್ತಾ ಇದ್ದೀವಿ. SSLC 2025 ವಿದ್ಯಾರ್ಥಿಗಳೇ, ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋವನ್ನು ಮಿಸ್ ಮಾಡಿಕೊಳ್ಳಾರ್ದೆ ನೋಡಿ. ತುಂಬ ಯೂಸ್ಫುಲ್ ವಿಡಿಯೋ ಅಂತ ಹೇಳ್ಕೊಳ್ತಾ ಇನ್ನು ವಿಡಿಯೋ ಟಾಪಿಕ್ ಬಗ್ಗೆ ಶುರು ಮಾಡ್ತಾ ಇದ್ದೀನಿ. ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋಗೆ ಒಂದು ಲೈಕ್ ಕೊಡೋಂತೂ ಮರೆಯಬೇಡಿ. ಇನ್ನೊಂದು, SSLC ವಿದ್ಯಾರ್ಥಿಗಳು, ಸರ್ ನಮ್ಮ ಎಕ್ಸಾಮ್ ಈಗಾಗಲೇ ಮುಗೀತು, ರಿಸಲ್ಟ್ಸ್ ಯಾವಾಗ ಬಿಡ್ತಾರೆ ಅನ್ನೋದು ಪ್ರಶ್ನೆ ಕೇಳಿದರು. ಆ ಪ್ರಶ್ನೆಗೆ ಈ ವಿಡಿಯೋದಲ್ಲಿ ಉತ್ತರ ಸಿಗುತ್ತೆ ಮತ್ತು ನಿಮಗೆ ಯಾವ ಪರ್ಸೆಂಟಕ್ಕೆ ಹೆಚ್ಚು ಅಂಕ ಬರಬಹುದು ಅನ್ನೋದು ಮಾಹಿತಿ ಸಿಗುತ್ತೆ. ಅದಕ್ಕಿಂತ ಮುಂಚೆ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ಮತ್ತು ಇನ್ನೊಬ್ಬರಿಗೆ ಶೇರ್ ಮಾಡಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದು ಅಂತೂ ಮರೆಯಬೇಡಿ. ತುಂಬ ಹೆಲ್ಪ್ ಆಗುತ್ತೆ ನಿಮ್ಮ ಫ್ರೆಂಡ್ಸ್ಗೆ. ದಿ ಕರ್ನಾಟಕ SSLC 10th ಸ್ಟ್ಯಾಂಡರ್ಡ್ ರಿಸಲ್ಟ್ಸ್ ಫಾರ್ 2025 ಆರ್ ಎಕ್ಸ್ಪೆಕ್ಟೆಡ್ ಟು ಬಿ ಅನೌನ್ಸ್ಡ್ ಇನ್ ಮೇ 2025 ಅಂತ ಕಾಣ್ತಾ ಇದೆ. SSLC ವಿದ್ಯಾರ್ಥಿಗಳೇ, ನಿಮ್ಮ ಒಂದು SSLC 2025ಕ್ಕೆ ಸಂಬಂಧಪಟ್ಟ ಮೊದಲನೆಯ ರಿಸಲ್ಟ್ ಮೇ ಮಂತ್ನಲ್ಲಿ ಬಿಡ್ತಾರೆ ಅಂತ ಇಲ್ಲಿ ಕಾಣ್ತಾ ಇದೆ. ಎಕ್ಸಾಕ್ಟ್ ಮೇ ಮೊದಲನೇ ವಾರದಲ್ಲಿ, ತಪ್ಪಿದರೆ ಎರಡನೇ ವಾರದಲ್ಲಿ ರಿಲೀಸ್. ಇನ್ನು ಎಕ್ಸಾಕ್ಟ್ ಡೇಟ್ ಆ್ಯಂಡ್ ಕನ್ಫರ್ಮ್ಡ್ KSEAB ಬೋರ್ಡ್ ಅವರು ಕನ್ಫರ್ಮ್ ಮಾಡ್ತಾರೆ ಅಂತ ಇನ್ಫಾರ್ಮೇಷನ್. ಹೇರ್ ಇಸ್ ಎ ಮೋರ್ ಡಿಟೈಲ್ಡ್ ಬ್ರೇಕ್ ಡೌನ್ ರಿಸಲ್ಟ್ ಟೈಮ್ ಲೈನ್. SSLC ಎಕ್ಸಾಮ್ಸ್ ಹೆಲ್ಡ್ ಇನ್ ಮಾರ್ಚ್ ಆ್ಯಂಡ್ ಏಪ್ರಿಲ್ 2025. ನಿಮ್ಮ ಒಂದು SSLC ಎಕ್ಸಾಮ್ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಕಂಪ್ಲೀಟ್ ಆಯಿತು ಅಂತ ಅರ್ಥ. ಇನ್ನು ರಿಸಲ್ಟ್ ಡಿಕ್ಲರೇಷನ್ ಎಕ್ಸ್ಪೆಕ್ಟೆಡ್ ಇನ್ ಮೇ 2025, ಮೇ ತಿಂಗಳಿನಲ್ಲಿ ಬರುತ್ತೆ ಅಂತ ಕನ್ಫರ್ಮೇಷನ್ ಕೊಟ್ಟಿದ್ದಾರೆ. ಬಟ್ ಯಾವ ದಿನಾಂಕ ಅನ್ನೋದು ಇನ್ನು ಕೆಲವು ದಿನಗಳಲ್ಲಿ ಮಾತ್ರ ನಿರ್ಣಯ ತಗೊಂಡು KSEAB ಅವರು ಅನೌನ್ಸ್ ಮಾಡ್ತಾರೆ ವಿದ್ಯಾರ್ಥಿಗಳೇ. ಇನ್ನು ಸಪ್ಲಿಮೆಂಟ್ರಿ ಎಕ್ಸಾಮ್ಸ್ SSLC ಎಕ್ಸಾಮ್ ಎರಡನೆಯದು ಜೂನ್ ಜುಲೈ ತಿಂಗಳಲ್ಲಿ ನಡೆಸುತ್ತಾರೆ ಅನ್ನುವ ಒಂದು ಇನ್ಫಾರ್ಮೇಷನ್ ಆದರೆ ಬಂದಿದೆ. ನೆಕ್ಸ್ಟ್, ಹೌ ಟು ಚೆಕ್ SSLC 2025 ಮೊಟ್ಟ ಮೊದಲನೆಯ ಎಕ್ಸಾಮ್ ಅನ್ನು ನೀವು ಬರೆದಿದ್ದೀರಲ್ವಾ, ನೀವು ಹೇಗೆ ಚೆಕ್ ಮಾಡಬೇಕು ನಿಮ್ಮ ಮೊಬೈಲ್ ಅನ್ನೋದು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ವಿದ್ಯಾರ್ಥಿಗಳ. ಗಮನವಿಟ್ಟು ಹೇಗೆ ಚೆಕ್ ಮಾಡೋದು ಅನ್ನೋದು ನಾನು ಹೇಳ್ತೀನಿ, ಶ್ರದ್ಧೆಯಿಂದ ಕೇಳಿ. ಫಸ್ಟ್, ವಿಸಿಟ್ ದಿ ಅಫಿಷಿಯಲ್ ವೆಬ್ಸೈಟ್ ಅಂತ ಕಾಣ್ತಾ ಇದೆ. ನೀವು ಮೊದಲು ಕ್ರೋಮ್ ಬ್ರೌಸರ್ ಅನ್ನು ಓಪನ್ ಮಾಡ್ತೀರಾ, ಅಲ್ಲಿ ಟೈಪ್ ಅಂತ ಬರುತ್ತೆ. ಕ್ಲಿಕ್ ಆನ್ ದಿ ಲಿಂಕ್ ಫಾರ್ ದಿ ಕರ್ನಾಟಕ SSLC ಕ್ಲಾಸ್ 10 ರಿಸಲ್ಟ್ಸ್ 2025 ಅಂತ ಕಾಣ್ತಾ ಇದೆ. ಅದಕ್ಕೆ ನೀವು callresults.nic.in ಅನ್ನುವ ಒಂದು ವೆಬ್ಸೈಟ್ಗೆ ಹೋಗಬೇಕಾಗುತ್ತೆ. ಹೋದ ನಂತರನೇ ಕೆಳಗಡೆ ಬ್ಲೂ ಕಲರ್ ಅಲ್ಲಿ SSLC ಕ್ಲಾಸ್ 10 ರಿಸಲ್ಟ್ಸ್ 2025 ಕರ್ನಾಟಕ ಅಂತ ಇರುತ್ತೆ. ಅದನ್ನು ಕ್ಲಿಕ್ ಮಾಡಬೇಕು. ನಂತರ SSLC ರಿಸಲ್ಟ್ಸ್ ಮೊಟ್ಟ ಮೊದಲನೆಯದು ಅಂದರೆ ಎಕ್ಸಾಮ್ 1 ರಿಸಲ್ಟ್ಸ್ ಅಂತ ಮತ್ತು ಡೇಟ್ ಆ್ಯಂಡ್ ಮಂತ್ ಆ್ಯಂಡ್ ಇಯರ್ ಮೆನ್ಷನ್ ಮಾಡಿ ಕೊಟ್ಟಿರ್ತಾರೆ. ಅದನ್ನು ಕ್ಲಿಕ್ ಮಾಡಬೇಕು. ನಂತರ ಎಂಟರ್ ಯುವರ್ ರಿಜಿಸ್ಟರ್ ನಂಬರ್ ಅಂತ ಕೇಳುತ್ತೆ ಅಥವಾ ರೂಲ್ ನಂಬರ್ ಅಂತ ಕೇಳುತ್ತೆ. ನೀವು ರಿಜಿಸ್ಟರ್ ನಂಬರ್ ಕೊಡಿ. ನಿಮ್ಮ ಹಾಲ್ ಟಿಕೆಟ್ನಲ್ಲಿ ಇರೋದು ಹೇಗೆ ಇರುತ್ತೆ ಹಾಗೆ ಕೊಡಿ, ರಾಂಗ್ ಕೊಡಬೇಡಿ. ಕೆಳಗಡೆ ಸಬ್ಮಿಟ್ ಬಟನ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದ ನಂತರ ನಿಮ್ಮ ರಿಸಲ್ಟ್ ಶೀಟ್ ಓಪನ್ ಆಗುತ್ತೆ ವಿದ್ಯಾರ್ಥಿಗಳೇ. ನಿಮ್ಮ ನೇಮು, ಯಾವ ಸಬ್ಜೆಕ್ಟ್ಗೆ ಎಷ್ಟು ಮಾರ್ಕ್ಸ್ ಬಂದಿದ್ದಾವೆ, ಯಾವ ಸಬ್ಜೆಕ್ಟ್ನಂದು ಕಡಿಮೆ ಅಂಕ ಬಂದಿದೆ ಮತ್ತು ಯಾವ ಸಬ್ಜೆಕ್ಟ್ನಲ್ಲಿ ಫೇಲ್ ಮತ್ತು ಯಾವ ಸಬ್ಜೆಕ್ಟ್ನಲ್ಲಿ ಪಾಸ್ ಅನ್ನೋದು ಕೂಡ ಗೊತ್ತಾಗ್ಬಿಡುತ್ತೆ ವಿದ್ಯಾರ್ಥಿಗಳೇ ನಿಮ್ಮ ಒಂದು ರಿಸಲ್ಟ್ ಶೀಟ್ನಲ್ಲಿ. ಓಕೆ, ಇನ್ನು ನಂತರ ವಾಟ್ ಈಸ್ ದಿ A+ ಗ್ರೇಡ್ ಇನ್ ರ್ಯಾಂಕ್ ಅಂತ ಇಲ್ಲಿ ಕಾಣ್ತಿದೆ. ಇನ್ ದಿ ಕರ್ನಾಟಕ SSLC 10th ಸ್ಟ್ಯಾಂಡರ್ಡ್ ಗ್ರೇಡಿಂಗ್ ಸಿಸ್ಟಮ್ ಆ್ಯಂಡ್ A+ ಗ್ರೇಡ್ ಕರೆಸ್ಪಾಂಡ್ಸ್ ಟು ಎ ಪರ್ಸೆಂಟ್ ರೇಂಜ್ ಆಫ್ 91 to 100% ಅಂತ ಇಲ್ಲಿ ಕಾಣ್ತಾ ಇದೆ. ಯಾವ ಪರ್ಸೆಂಟಕ್ಕೆ ಎಷ್ಟು ಮಾರ್ಕ್ಸ್ ಅನ್ನೋದು ಇಲ್ಲಿ ಮೆನ್ಷನ್ ಮಾಡಿ ಕೊಟ್ಬಿಟ್ಟಿದ್ದಾರೆ. 91 to 100 A+ ಗ್ರೇಡ್ ಅನ್ನೋ ಮಾತು. ನಂತರ 81 to 90 A ಗ್ರೇಡ್, ಇನ್ನು 71 to 80 B+ ಗ್ರೇಡ್, ಇನ್ನು 61 to 70 B ಗ್ರೇಡ್ ಅನ್ನೋ ಮಾತು. SSLC 2025 ಪರೀಕ್ಷೆ ಬರೆದ ವಿದ್ಯಾರ್ಥಿಗಳಿಗೆ ಇದು ತಿಳಿದಿರಲಿ ಅಂತ ತಿಳಿಸ್ತಾ. ಈಗ ಸಪೋಸ್ ಒಬ್ಬ ಹುಡುಗ ಮಾರ್ಕ್ಸ್ ಇಷ್ಟು ಬಂದಿರ್ತವೆ, ಬಟ್ ಅದರಲ್ಲಿ ಪರ್ಸೆಂಟೇಜ್ ಮೆನ್ಷನ್ ಮಾಡಿರಲ್ಲ. ಮುಂದೆ ನಿಮ್ಮ ಮಾರ್ಕ್ಸ್ ಕಾರ್ಡ್ ಅನ್ನೋದು ಬರುತ್ತೆ ನೋಡಿ, ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ. ಈಗ ರಿಸಲ್ಟ್ಸ್ ಬಿಡ್ತಾರೆ ನೋಡಿ, ಅದರಲ್ಲಿ ಮೆನ್ಷನ್ ಮಾಡಿದಿರೋದಿಲ್ಲ ನನ್ನ ಪರ್ಸೆಂಟೇಜ್ ಎಷ್ಟು ಅಂತ. ಅದಕ್ಕೆ ನಾನು ತಿಳಿಸ್ತಾ ಇದ್ದೀನಿ ವಿದ್ಯಾರ್ಥಿಗಳೇ,
ನೀವು ನೋಡಿಕೊಳ್ಳಿ ನಿಮ್ಮ ಮಾರ್ಕ್ಸ್ ಎಷ್ಟು ಬಂದರೆ ಅಷ್ಟು ನಿಮ್ಮ ಪರ್ಸೆಂಟೇಜ್ ಅಂತ ಅರ್ಥ. ಇನ್ನು SSLC 2025 ಕರೆಕ್ಷನ್ ಪೇಪರ್ ಏಪ್ರಿಲ್ 11ರಿಂದ ಇವ್ಯಾಲ್ಯುವೇಷನ್ ಶುರುವಾಗ್ತಾ ಇದೆ. ಅಂದರೆ ಪೇಪರ್ ತಿದ್ದುಪಡಿ ಏಪ್ರಿಲ್ 11ರಿಂದ ಶುರುವಾಗ್ತಾ ಇದೆ. ಮುಕ್ತಾಯ ಯಾವ ದಿನಾಂಕಕ್ಕೆ ಆಗ್ತಾ ಇದೆ ಅಂತ ತಿಳಿಸಿಲ್ಲ, ಬಟ್ ಸ್ಟಾರ್ಟಿಂಗ್ ಏಪ್ರಿಲ್ 11ಇಂದ ಕರೆಕ್ಷನ್ ಸ್ಟಾರ್ಟ್ ಮಾಡ್ತೀವಿ ಅನ್ನುವ ಒಂದು ಇನ್ಫಾರ್ಮೇಷನ್ ಆದರೆ ಬಿಡುಗಡೆ ಆಗಿದೆ. ಈಗ SSLC 2025 ಎಕ್ಸಾಮ್ ಪೇಪರ್ ಅನ್ನು ಕರೆಕ್ಷನ್ ಮಾಡುವ ಟೀಚರ್ಸ್ ಸರ್, ಈಗ ಎಕ್ಸಾಂಪಲ್ ಫಾರ್ ಸಪೋಸ್ ನಾನು 5 ಮಾರ್ಕ್ಸ್ ಕ್ವಶನ್ಗೆ ಸ್ವಲ್ಪ ಮಿಸ್ಟೇಕ್ ಮಾಡಿ ಬರೆದು ಬಂದೀನಿ ಸರ್, ಅದರಲ್ಲಿ ಏನಾದರೂ ಕಟ್ ಮಾಡ್ತಾರಾ ಅಂತ ಕ್ವಶನ್ ಕೇಳಬಹುದು. ಹೌದು ವಿದ್ಯಾರ್ಥಿಗಳೇ, ನೀವು ಎಷ್ಟು ಬರೆದಿದ್ರೆ ಅಷ್ಟು, ಹೇಗೆ ಬರೆದಿದ್ರೆ ಹಾಗೆ ಅಂತ ನಮ್ಮ ಒಂದು ಶಿಕ್ಷಣ ಸಚಿವರು ಹೇಳಿದ್ದಾರೆ. ಆದ ಕಾರಣ ಹಾಗೆಯೇ ನಡೆಸ್ಕೊಳ್ಬೇಕು ಅನ್ನುವ ಒಂದು ರೀತಿಯಾಗಿ ಈ ಎಕ್ಸಾಮ್ ಪೇಪರ್ ಅನ್ನು ತಿದ್ದುಪಡಿ ಮಾಡಲಾಗುತ್ತೆ. ಇನ್ನು ಫೈನಲ್ ಆಗಿ SSLC 2024 ಮತ್ತು 25ನೇ ಶೈಕ್ಷಣಿಕ ಸಾಲಿನ ಸಂಬಂಧಪಟ್ಟ ವಿದ್ಯಾರ್ಥಿಗಳ ನಿಮ್ಮ ಒಂದು ಸಂಬಂಧಪಟ್ಟ ಸರ್, ಈ ವರ್ಷ ಎಲ್ಲರೂ ಪಾಸ್ ಆಗ್ತಾರಾ ಮೊದಲನೆಯ ಎಕ್ಸಾಮ್ ಅಲ್ಲಿ ಅಂತ ನೀವು ಕ್ವಶನ್ ಕೇಳಬಹುದು ವಿದ್ಯಾರ್ಥಿಗಳೇ. ಇಲ್ಲ, ನೀವು ಯಾವ ರೀತಿ ಬರೆದಿರ್ತೀರೋ ಮತ್ತು ನಿಮ್ಮ ಒಂದು ಪ್ರಶ್ನೆಗೆ ಎಷ್ಟು ಅಂಕ ಅಂತ ಬಂದಿರುತ್ತೆ, ಟೋಟಲ್ ಆಗಿ ಆ ಸಬ್ಜೆಕ್ಟ್ಗೆ ಎಷ್ಟು ಅಂಕ ಬಂದಿರುತ್ತೋ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಏನಾದರೂ 1 or 2 ಮಾರ್ಕ್ಸ್ ಹಾಕಿ ನಿಮ್ಮನ್ನು ಪಾಸ್ ಮಾಡಬಹುದಂತ ಚಾನ್ಸಸ್ ಇದೆ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್, ಲೈಕ್.